ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ನಾನಿವತ್ತು ಬೆಂಡೆಕಾಯಿ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಸಣ್ಣದಾಗಿ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ, ತೊಳೆದು ಒರೆಸಿ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ ಗೈಸ್, ಇಷ್ಟು ಸಾಮಾನ ತೊಗೊಂಡಿದ್ವಿ. ಇವಾಗ ಬೆಂಡೆಕಾಯಿನ ಫ್ರೈ ಮಾಡಕ್ಕೆ ಹಾಕೊಳ್ಳಿ ಗೈಸ್, ಗಮ್ಮೆಲ್ಲ ಹೋಗ್ಬೇಕಲ್ಲ ಅದಕ್ಕೆ. ಸ್ವಲ್ಪ ಆಯಿಲ್ ಹಾಕೊಂಡು ಬಂಡಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್. ನೋಡಿ ಗೈಸ್, ಇದು ಹುರಿದಿದ್ದಾಯ್ತು. ಇವಾಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ಹುರಿದೆಲ್ಲ ಆದಮೇಲೆ. ಇವಾಗ ಒಂದು ಬಾಣಲಿ ಇಟ್ಟು ಅದೇ ಬಾಣಲಿಗೆ ಸನ್ಫ್ಯೂರ್ ಉಪಯೋಗಿಸ್ತೀವಿ ಗೈಸ್. ನಾವು ಎಣ್ಣೆ ಲೋಕಲ್ ಯಾವುದೂ ಉಪಯೋಗಿಸಲ್ಲ. 1 ಸ್ಪೂನ್ ಅಥವಾ 2 ಸ್ಪೂನ್ ಆಯಿಲ್ ಹಾಕೋಬೋದು. 2 ಸ್ಪೂನ್ ಹಾಕಬೇಕು. ಗೊಜ್ಜಲ್ವಾ, ನೀರು ಹಾಕಲ್ಲ, ಚೆನ್ನಾಗಿರುತ್ತೆ ಗಟ್ಟಿಯಾಗಿ. ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದ್ಮೇಲೆ ಸಾಸಿವೆ ಸ್ವಲ್ಪ ಹಾಕೋಣ ಗೈಸ್. ಅದು ಚೆನ್ನಾಗಿ ಕಾಯ್ದ್ಮೇಲೆ ಹಾಕ್ಬೇಕು ಗೈಸ್, ಸಿಡಿಬೇಕು ಚೆನ್ನಾಗಿ. ನೋಡಿ ಈ ಥರ. ನೋಡಿ ಬೆಂಡೆಕಾಯಿ ನಮ್ಮ ಹೊಲದಲ್ಲೇ ಬೆಳೆದಿದ್ದು ಗೈಸ್. ನೋಡಿ ಗೈಸ್, ಇದು ತಬ್ರೂ ಸಹ ನಮ್ಮ ಹೊಲದಲ್ಲಿ ಬೆಳೆದಿರೋದು. ಅದನ್ನು ನಾವು ಎಣ್ಣೆಗೆ ಹಾಕ್ತಾಯಿದ್ದೀವಿ. ಕೊಬ್ಬರಿ ಸೊಪ್ಪು, ಆನಿಯನ್, ತಬ್ರು, ಅದರದ್ದು ಬೀಜ. ಬೆಂಡೆಕಾಯಿ ಪಲ್ಯ ಜೊತೆನೇ ಹಾಕ್ತೀವಿ ಗೈಸ್ ನಾವು. ಫಸ್ಟು ಆನಿಯನ್ನು ಕೊಬ್ಬರಿ ಸೊಪ್ಪು ಹಾಕೊಳ್ಳೋಣ, ಚೆನ್ನಾಗಿ ಫ್ರೈ ಮಾಡೋಣ. ಮತ್ತು 3 ಆನಿಯನ್ಸ್ನೂ ಹಾಕ್ಕೊಂಡಿದ್ದೀವಿ, ಮತ್ತು 3 ಟೊಮೆಟೊಸ್ ಕೂಡ ಹಾಕ್ಕೊಂಡಿದ್ದೀವಿ. 3 ಅಥವಾ 2 ಆನಿಯನ್ ಹಾಕ್ಕೊಳ್ತಾ ಗೈಸ್. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಈ ರೀತಿ ಬ್ರೌನಿಶ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಳಿ. ಇದು ಕೂಡ ಮೈ ಗ್ರ್ಯಾಂಡ್ ಮದರ್ ಸ್ಪೆಷಲ್ ರೆಸಿಪಿ ಗೈಸ್. ನೋಡಿ, ಈರುಳ್ಳಿ ಫ್ರೈ ಬೇಗ ಆಗಬೇಕು ಅಂದರೆ ಗೈಸ್ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅವಾಗ ಫ್ರೈ ಚೆನ್ನಾಗಾಗುತ್ತೆ, ಬೇಗ ಆಗುತ್ತೆ. ಇವಾಗ ಇದನ್ನು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಇದು ಹಾಕ್ಕೊಳ್ಳಿ, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬ್ರೌನಿಶ್ ಆಗಿದೆ. ಇವಾಗ ಈ ತಬ್ರು ಬೀಜ ಮತ್ತು ತಬ್ರು ಕಾಯಿನ ಹಾಕ್ತಾಯಿದ್ದೀವಿ. ಬೆಂಡೆಕಾಯಿ ಜೊತೆ ಹಾಕಿದ್ರೆ ಚೆನ್ನಾಗಿರುತ್ತೆ ಗೈಸ್. ನೋಡಿ, ಇದ್ರೆ ಹಾಕ್ಬೋದು, ಇಲ್ಲಾಂದರೆ ಬರೀ ಬೆಂಡೆಕಾಯಿನೂ ಎರಡು ನಾವೇನು ಮಾಡೋಣ, ಅದಕ್ಕೆ ಇದ್ರ ಜೊತೆ ಅದಕ್ಕೆ ಮಾಡಿದ್ರೆ ಈ ಥರ. ತಬ್ರು ಬೆಂಡೆಕಾಯಿ ಎಲ್ಲ ನಮ್ಮ ಹೊಲದಲ್ಲೇ ಗೈಸ್ ಬೆಳೆದಿರೋದು. ನಮ್ಮ ಹೊಲದ ಟೂರು ಸಹ ಮಾಡ್ತೀನಿ ನೀವು ಒಂದಿನ. ನೋಡಿ, ಇಲ್ಲಿ ಅದು ಇದು ಫ್ರೈ ಮಾಡಿ ಇಟ್ಕೊಂಡು ಬೆಂಡೆಕಾಯಿ ಎಸ್. ನೋಡಿ ಗೈಸ್, ಈರುಳ್ಳಿ ಫ್ರೈ ಆಯಿತು. ಇವಾಗ 3 ಟೊಮೆಟೊನ ಹಚ್ಚಿಟ್ಕೊಂಡೆ ಚೆನ್ನಾಗಿ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಫ್ರೈ ಮಾಡೋಣ ಗೈಸ್. ಇವಾಗ ಏನೇನು ಹಾಕ್ತೀವಿ ಅಂತ ತೋರಿಸ್ತೀವಿ ಗೈಸ್. ನೋಡಿ, ಈ ಟೊಮೆಟೊ ರಸ ಬಿಟ್ಕೋಬೇಕು ಹಿಂಗೆ. ಇವಾಗ ನೋಡಿ ಗೈಸ್, 1 ಸ್ಪೂನು ಉಪ್ಪು, ರುಚಿಗೆ ತಕ್ಕಷ್ಟು ಎಲ್ಲ ಒಟ್ಟಿಗೆ ಹಾಕ್ತಿದ್ದೀವಿ ಗೈಸ್. ಇವಾಗ ಅರಿಶಿನ ಹಾಕ್ತಾಯಿದ್ದೀವಿ. ಅದು 1/2 ಸ್ಪೂನ್ ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಹಾಕ್ತಿದ್ದೀವಿ. ನೋಡಿ, ಇಲ್ಲಿ ನೀರು ಬಿಡ್ತಾಯಿದೆ, ಆ ಥರ ಬಿಟ್ಕೋಬೇಕು ನೀರು. ಟೊಮೆಟೊ ರಸ ನೋಡಿ ಗೈಸ್, ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ತುಂಬಾ ಕ್ವಿಕ್ಕಾಗಿ ರೆಸಿಪಿ ಆಗುತ್ತೆ ನಿಮಗೆ. ನೀವು ಒಂದ್ಸರಿ ಟ್ರೈ ಮಾಡಿ ಗೈಸ್ ಮನೇಲಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ಇವಾಗ ನೋಡಿ ಗೈಸ್, ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರೇನು ಹಾಕ್ಬಾರ್ದು, ನೀರೇನು ಹಾಕ್ಬಿಡಿ ಗೈಸ್, ಗೊಜ್ಜು ಥರ ಇರುತ್ತೆ, ಚೆನ್ನಾಗಿರುತ್ತೆ. ಎಣ್ಣೆಲೆ ಅದು ಹುರಿದಿದೆ, ಈಗೂ ಸ್ವಲ್ಪ ಫ್ರೈ ಆಗಬೇಕು ಗೈಸ್ ಎಣ್ಣೆಯಲ್ಲಿ. ನೋಡಿ ಗೈಸ್, ಇಷ್ಟೇ ತೋರಿಸ್ತೀವಿ. ನೋಡಿ, ಚೆನ್ನಾಗಿ ಅದು ಸ್ವಲ್ಪ ಬೇಯಲಿ. ಎಣ್ಣೆಲಿ ಫ್ರೈ ಆಗಿದೆಯಲ್ಲ, ಅದಕ್ಕೆ ಸ್ವಲ್ಪ ಮುಚ್ಚೋಣ. ಎಣ್ಣೆ ಹೀರ್ಕೊಂಡಿರುತ್ತಲ್ಲ ಅದೆಲ್ಲ ಆಮೇಲೆ ಕೊತ್ತಂಬರಿ ಸೊಪ್ಪು ಹೀರ್ಕೊಳ್ಳೋಣ. ನೋಡಿ ಗೈಸ್, ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ನೋಡಿ ಬೇಕಾದ್ರೆ
ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದಾಗಲಿ ಬೇಲಿ ಗೈಸ್. ನೋಡಿ ಗೈಸ್, ಈ ರೀತಿ ಬೆಂದಾದ್ಮೇಲೆ ನೋಡಿ ರೆಡಿ ಆಗಿದೆ. ನೋಡಿ ಗೈಸ್, ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಇವಾಗ ಇದನ್ನು ಮಿಕ್ಸ್ ಮಾಡೋಣ ಗೈಸ್. ಇವಾಗ ನೋಡಿ ಗೈಸ್, ಆಗಿದೆ ಬೆಂಡೆಕಾಯಿ ಗೊಜ್ಜು ಕೊತ್ತಂಬರಿ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.